ಎಲ್ಲರಿಗೂ ನಮಸ್ತೆ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿ ಆರಾಧನೆ ಇರೋದ್ರಿಂದ ಫಸ್ಟು ನಾನು ಹೊಸಲಿಗೆ ಪೂಜೆ ಮಾಡ್ಕೊಂಡು ನವರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಅಭಿಷೇಕ ಮಾಡಿದ ನಂತರ ನಾವು ಯಾವಾಗಲೂ ಅಮ್ಮನಿಗೆ ಕೂರಿಸೋದು. ಅದರಿಂದ ನಾನು ಅಭಿಷೇಕಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ನಾನು ಮೊದಲೇ ವಿಡಿಯೋದಲ್ಲಿ ದೇವರಿಗೆ ಯಾವ ರೀತಿ ಅಭಿಷೇಕ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ನೋಡಿ ಬೇಕು ಅಂದರೆ. ನಾನು ಆನಂತರ ಅದೇ ರೀತಿ ನಾನು ಮನೆಯಲ್ಲಿ ಅಮ್ಮನಿಗೆಲ್ಲ ಅಭಿಷೇಕ ಮಾಡ್ಕೊಂಡಿದ್ದ ನಂತರ ನಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ನಾನು ಧೂಪ ದೀಪ ಎಲ್ಲ ತೋರಿಸಿ ಮಹಾಮಂಗಳಾರತಿ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ ನೀವು, ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಡಿದ್ದ ನಂತರ ಅಮ್ಮನಿಗೆ ಈ ರೀತಿ ಯಾವಾಗಲೂ ಅಭಿಷೇಕ ಮಾಡೋದ್ರಿಂದ ನಮಗೂ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮನೆಯಲ್ಲಿ ವಿಗ್ರಹಗಳಿದ್ದಾಗ ಅಭಿಷೇಕ ಮಾಡಲೇಬೇಕು. ನಾನು ಆನಂತರ ಸೀರೆ ಉಡ್ಸೋಣ ಅಂತ ಹೇಳಿ ಎಲ್ಲೋ ಇರೋದ್ರಿಂದ ಇವತ್ತು ಹಳದಿ ಕಲರ್ ಇರೋದ್ರಿಂದ ಸರಿ ಅಂತ ಹೇಳಿ ಅಮ್ಮನಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಹಣ್ಣಿನ ರಸಾಯನ ಮಾಡಿಟ್ಟೆ ಅಮ್ಮನಿಗೆ ಪ್ರಸಾದ ಅಂತ ಹೇಳಿ. ಮತ್ತು ಉಯ್ಯಾಲೆಯಲ್ಲಿರೋ ದೇವ್ರು ಬಂದು ನಾನು ಯಾರಾದರೂ ಮನೆಗೆ ಕರೆದ್ರೆ ತಗೊಂಡು ಹೋಗ್ತೀನಿ. ಮತ್ತು ಉಯ್ಯಾಲೆಯಲ್ಲಿ ಇರೋ ಅಮ್ಮನ ಬಂದುಬಿಟ್ಟು ಸೌದತ್ತಿಗೆಲ್ಲ ತೊಗೊಂಡೋಗ್ತೀನಿ ನಾನು. ಅಲ್ಲಿ ಪೂಜೆ ವರ್ಷಕ್ಕೊಂದು ಸರಿ ಮಾಡ್ಕೊಂಬರೋದಕ್ಕೆ ಅಮ್ಮನಿಗೆಲ್ಲ ಇಲ್ಲಿ ಸಿದ್ಧತೆ ಮಾಡಿ ಮತ್ತು ಸೀರೆ ಎಲ್ಲ ಉಡಿಸಿ ನಾನು ಈ ರೀತಿ ಉಯ್ಯಾಲೆಯಲ್ಲಿ ಕೂರಿಸಿದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಮ್ಮ ದೇವ್ರು ನೋಡೋದೇ ಒಂದು ಖುಷಿ. ಆನಂತರ ಸಂಜೆ ನಾನು ಹೋಗಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೇ ಹೋಗಿದ್ದೆ. ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಸರಿ ಅಂತೇಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಮ್ಮ ತುಂಬ ಚೆನ್ನಾಗಿ ಕಾಣ್ತಿತ್ತು. ದೇವರುಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನನಗಂತೂ ದೇವಸ್ಥಾನ ಅಂತಂದರೆ ತುಂಬಾ ಖುಷಿ ಕೊಡುವ ಸ್ಥಳ ಅಂತಲೇ ಹೇಳ್ಬೋದು. ಆನಂತರ ಹೋಗಿ ನಿಂಬೆಹಣ್ಣಿಗೆಲ್ಲ ನಾನು ರೆಡಿ ಮಾಡಿಕೊಂಡೆ. ದೀಪಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡು ದೀಪ ಹಚ್ಚೋಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡಿ, ದೀಪ ಎಲ್ಲ ಹಚ್ಕೊಂಡೆ. ನಾನಿವತ್ತು ಹಚ್ಚಿರೋದು ಒಂದನೇ ದೀಪ. ನಾನು ಒಂದು ದಿನಕ್ಕೆ ಒಂದು ನಿಂಬೆಹಣ್ಣು ಆ ರೀತಿ ನಾನು ಮನಸ್ಸಲ್ಲಿ ನೆನೆಸ್ಕೊಂಡು ನಾನು ಹಚ್ಚಿರೋದು. ಈ ರೀತಿ ನಿಂಬೆಹಣ್ಣೆಲ್ಲ ದೀಪ ರೆಡಿ ಆಯಿತು. ಹೋಗಿ ಅಮ್ಮನ ಮುಂದೆ ನಿಂತು ನೋಡಿ, ಪುರೋಹಿತರು ಒಳಗಡೆನೇ ಬಂದು ಮಾಡಮ್ಮ ಅಂದರು. ಖುಷಿನೇ ಆಯಿತು. ಅಮ್ಮನ ಎದುರಿಗೆ ನಿಂತು ಬೇಡಿಕೊಂಡು ಆನಂತರ ಹೊರಗಡೆ ಇರುವ ಅಮ್ಮನವರಿಗೆ ಚಾಮುಂಡೇಶ್ವರಿ ಮೆರವಣಿಗೆ ಉತ್ಸವ ದೇವಿಗೆ ಮತ್ತು ಶಿವ ಪಾರ್ವತಿಗೆಲ್ಲ ನಾನು ಇದು ದೀಪ ಬೆಳಗ್ತಾ ತಗೊಂಡೋಗಿ ಹೊರಗಡೆ ಇಡೋದಿತ್ತಲ್ವ, ಹೊರಗಡೆ ಇಡಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ನಮ್ಮ ಮನೆಯಲ್ಲಿ ನಾವು ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಿಮ್ಮ ಕೈಯಲ್ಲಾದಷ್ಟು ನೀವು ದೇವರ ಒಂದು ಪ್ರಾರ್ಥನೆ ಆಗಿರ್ಬೋದು, ದೇವರಿಗೆ ಪೂಜೆ ಆಗಿರ್ಬೋದು ಮಾಡಿದಷ್ಟು ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಮನೆಗೆ ಬಂದು ಮನೆಯಲ್ಲೂ ಅಷ್ಟೇ ಧೂಪ ದೀಪ ಎಲ್ಲ ಮಾಡ್ತಿದ್ದೆ. ಪೂಜೆ ಮಾಡಿಕೊಂಡು ಎಲ್ಲ ನೋಡಿ ಈ ರೀತಿ ಪೂಜೆ ಎಲ್ಲ ಮಾಡ್ಕೊಳ್ತಿದ್ದೀವಿ. ಮತ್ತು ಮಹಾಮಂಗಳಾರತಿ ಮಾಡಿ ಆನಂತರ ತಾಯಿಗೆ ಎಲ್ಲ ಕೈ ಮುಗಿದೆ. ನನ್ನ ಕೈಯಲ್ಲಾದಷ್ಟು ನನಗೆ ಅಮ್ಮ ಏನು ಹೊಲ್ದಿದ್ದಾಳೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಹೊಸಲಿಗೆ ಸಂಜೆ ಆಯ್ತಲ್ವ, ದೀಪ ಹಚ್ಚಿ ನಾನು ಈ ರೀತಿ ಎಲ್ಲ ನಾನು ಯಾವಾಗಲೂ ಹೊಸಲು ಪೂಜೆ ಮಾಡಿದ ನಂತರ ನಾನು ದೇವರ ಪೂಜೆ ಮಾಡೋಕ್ಕೆ ಹೋಗೋದು. ತುಳಸಿ ಗಿಡಕ್ಕೆ ನೋಡಿ ಈ ರೀತಿ ಎಲ್ಲ ನಾನು ದೀಪ ಇಟ್ಟಿರ್ತೀನಿ ಯಾವಾಗಲೂ. ಇಟ್ಟು ಆನಂತರ ಮನೆ ಒಳಗಡೆ ಹೋದೆ. ನೋಡಿ, ಈ ರೀತಿ ನಮ್ಮ ಮನೆಯಲ್ಲಿ ನವರಾತ್ರಿ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನಿಮ್ಮ ಕೈಯಲ್ಲಾದಷ್ಟು ನೀವು ದೇವರ ಸೇವೆ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆನಂತರ ಮಾಡಿದ್ದು ನಾನು ರೇಣುಕಾದೇವಿ ಅಷ್ಟೋತ್ತರ ಶತನ ಮಾಡಿ ಓದಿದೆ. ನಿತ್ಯ ಪ್ರಾರ್ಥನಾ ಶ್ಲೋಕಗಳು ಓದ್ತೀನಿ ನಾನು ಯಾವಾಗಲೂ ಅಷ್ಟೇ. ಅಮ್ಮಂದು ನೋಡಿ, ಇದು ಪೂಜಾ ಪದ್ಧತಿ ಇದು ಇರುತ್ತಲ್ಲ, ಅದನ್ನ ನಾನು ತಗೊಂಡು ಬುಕ್ಕಲ್ಲಿ ಅಷ್ಟೋತ್ತರ ನಂಗೆ ಗೊತ್ತಿರುತ್ತಲ್ಲ, ನಾನು ನೋಡಿ ಆನಂತರ ಎಲ್ಲ ಓದಿ ಮುಗಿಸ್ಕೊಂಡು ಈ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು.